ಜಾತಿ ಜನಗಣತಿ ಬಗ್ಗೆ ಹಲವರಿಂದ ವಿರೋಧಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ಮರು ಸರ್ವೆ ಮಾಡೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಏನ್ ಡಿಸಿಷನ್ ತಗೊಂಡಿದ್ದಾರೆ ನೋಡ್ತಾ ಹೋಗೋಣ. ಜಾತಿ ಗಣತಿಯ ಬಗ್ಗೆ ಹಲವರಿಂದ ವಿರೋಧ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಮರುಪರಿಶೀಲನೆಗೆ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿತ್ತು ಮೊನ್ನೆ ಡೆಲ್ಲಿ ಕರೆಸ್ಕೊಂಡು ಅಲ್ವಾ. ಮರು ಸರ್ವೆ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನ ತಗೊಳ್ಬೇಕಿತ್ತು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ. ಕೆಲವರು ತಮ್ಮ ಸಮುದಾಯದ ಗಣತಿ ಆಗಿಲ್ಲ ಅಂತ ಹೇಳಿದ್ದಾರೆ, ಸ್ಯಾಂಪಲ್ಸ್ ಕಲೆಕ್ಟ್ ಅನ್ನೋದು ಸರಿಯಾಗಿ ಆಗಿಲ್ಲ ಅಂತ, ಹೀಗಾಗಿ ಮತ್ತೊಂದು ಅವಕಾಶ ಕೊಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ. ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಅವಕಾಶ ಇರುತ್ತೆ. ಜಾತಿ ಗಣತಿಗೆ ಹಲವರು ವಿರೋಧ ಮಾಡಿದಂತಹ ಹಿನ್ನೆಲೆಯಲ್ಲಿ ಮನೆ ಮನೆ ಬಾಗಿಲಿಗೆ ಹೋಗಿ ಇನ್ನೊಂದ್ಸಲ ನಾವು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ ಅಂತ. ಅನೇಕ ಜನ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದೆಲ್ಲ ಎಕ್ಸಾಮಿನ್ ಮಾಡೋಣ ಅಂತ. ಅದಕ್ಕೆ ಮುಂದುವರಿದ ಭಾಗಾಗಿ ನಮ್ಮ ಹೈಕಮಾಂಡ್ನವರು ಕೂಡ ಅದನ್ನೇ ಹೇಳಿದ್ದಾರೆ. ಪರಿಶೀಲನೆ ಮಾಡಿ ಒಂದು ವೇಳೆ ನಿಮಗೆ ಅಗತ್ಯ ಇದ್ದರೆ ಅದನ್ನು ನೀವು ಮತ್ತೆ ಎನ್ಯುಮರೇಷನ್ನು ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ಟು ಅದಕ್ಕಾಗಿ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಚರ್ಚೆ ಮಾಡ್ತೀವಿ. ಎಲ್ಲ ಮರುಸಮೀಕ್ಷೆ ಅಂತ ಹೇಳಿದ್ರೆ ಮತ್ತೊಂದು ಅವಕಾಶ ಕೊಡೋದು. ಯಾರ್ದು ಕೆಲವರು ಏನು ಹೇಳಿದ್ದಾರೆ, ನಮಗೆ ಬಿಟ್ಟೋಗಿದೆ, ನಮ್ಮ ಸಮುದಾಯ ಬಿಟ್ಟೋಗಿದೆ, ನಮ್ಮ ಸಮುದಾಯ 5 ಲಕ್ಷ ಇರಬೇಕಾಗಿತ್ತು, ಬರೀ 3.5 ಲಕ್ಷ ಇದೆ, ಈ ರೀತಿ ಪ್ರಶ್ನೆಗಳು ಬಂದಿದೆ. ಅದಕ್ಕಾಗಿ ಈಗ ನಾವು ಒಂದು ವೇಳೆ ಅವರಿಗೆ ಅವಕಾಶ ಕೊಟ್ಟರೆ ಅವರೇನು ಪ್ರಶ್ನೆ ತೆಗೆದಿದ್ದಾರೆ ಅದು ಸರಿ ಆಗ್ತದಲ್ವ. ಅನೇಕ ಜನ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದೆಲ್ಲ ಎಕ್ಸಾಮಿನ್ ಮಾಡೋಣ ಅಂತ. ಅದಕ್ಕೆ ಮುಂದುವರಿದ